ಅಡಿಕೆ ಮರಕ್ಕೆ ಕೊಳೆ ಬರದಂತೆ ತಡೆಯುವುದು ಹೇಗೆ ನೋಡೋಣ ಬನ್ನಿ. ಮಲೆನಾಡಿನ ಅಡಿಕೆ ಬೆಳೆಗಾರರ ಪ್ರಮುಖ ಸವಾಲು ಕೊಳೆ ರೋಗದ ಸಮಗ್ರ ಮಾಹಿತಿ. ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆಯ ಆಗಮನದೊಂದಿಗೆ ಅಡಿಕೆ ಕೃಷಿಕರಿಗೆ ಎದುರಾಗುವ ಅತಿದೊಡ್ಡ ಆತಂಕವೆಂದರೆ ಕೊಳೆ ರೋಗ. ಮಳೆಯಾಶ್ರಿತ ಅಡಿಕೆ ಕೃಷಿಯಲ್ಲಿ, ಅದರಲ್ಲೂ ದಟ್ಟವಾದ ಮರಗಳಿರುವ ಪ್ರದೇಶಗಳಲ್ಲಿ ಈ ರೋಗದ ನಿರ್ವಹಣೆ ಒಂದು ದೊಡ್ಡ ಸವಾಲಾಗಿದೆ. ಈ ರೋಗದ ಸಮಗ್ರ ಮಾಹಿತಿಯನ್ನು ಕೆಳಗೆ ವಿವರಿಸಲಾಗಿದೆ. ಕೊಳೆ ರೋಗದ ಕಾರಣಗಳು. ಕೊಳೆ ರೋಗವು ಫೈಟೋಫ್ಲೋರಾ ಮಿಡೈ ಎಂಬ ವಿನಾಶಕಾರಿ ಶಿಲೀಂಧ್ರದಿಂದ ಫಂಗಸ್ ಉಂಟಾಗುತ್ತದೆ. ನಿರಂತರವಾಗಿ ಸುರಿಯುವ ಧಾರಾಕಾರ ಮಳೆ, ಸೂರ್ಯನ ಬೆಳಕಿನ ಕೊರತೆ, ವಾತಾವರಣದಲ್ಲಿ 90%ಕ್ಕೂ ಹೆಚ್ಚಿನ ತೇವಾಂಶ ಮತ್ತು ತಂಪಾದ ಹವಾಮಾನವು ಈ ಶಿಲೀಂಧ್ರವು ಅತ್ಯಂತ ವೇಗವಾಗಿ ವೃದ್ಧಿಯಾಗಲು ಮತ್ತು ಹರಡಲು ಪ್ರಮುಖ ಕಾರಣವಾಗಿವೆ. ಮಳೆಯ ಹನಿಗಳು ಅಪ್ಪಳಿಸಿದಾಗ ಮತ್ತು ರಭಸದ ಗಾಳಿ ಬೀಸಿದಾಗ ಈ ಶಿಲೀಂಧ್ರದ ಕಣಗಳು ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹಾಗೂ ಇಡೀ ತೋಟಕ್ಕೆ ಸುಲಭವಾಗಿ ಹರಡಿಕೊಳ್ಳುತ್ತವೆ. ಕೊಳೆ ರೋಗದ ಗುರುತಿಸುವಿಕೆ. ಕೊಳೆ ರೋಗವನ್ನು ಅದರ ಪ್ರಾಥಮಿಕ ಹಂತದಲ್ಲೇ ಗುರುತಿಸುವುದು ರೋಗ ನಿಯಂತ್ರಣದ ಮೊದಲ ಹೆಜ್ಜೆಯಾಗಿದೆ. ರೋಗದ ಆರಂಭದಲ್ಲಿ ಅಡಿಕೆ ಕಾಯಿಗಳ ತೊಟ್ಟಿನ ಬಳಿ ನೀರು ಆವರಿಸಿದಂತಹ ಕಡು ಕಪ್ಪು ಕಲೆಗಳು ಕಾಣಿಸಿಕೊಳ್ಳುತ್ತವೆ. ದಿನ ಕಳೆದಂತೆ ಕಾಯಿಗಳ ಮೇಲ್ಮೈ ಕಪ್ಪಾಗಿ ಕಳೆಗುಂದುತ್ತದೆ ಮತ್ತು ಎಳೆಯ ಹಾಗೂ ಅರೆಬೆರೆತ ಕಾಯಿಗಳು ಉದುರಲು ಪ್ರಾರಂಭಿಸುತ್ತವೆ. ಹೀಗೆ ನೆಲಕ್ಕೆ ಬಿದ್ದ ಕಾಯಿಗಳ ಮೇಲೆ ಹಾಗೂ ಮರದಲ್ಲಿರುವ ಗೊನೆಯ ಕಾಯಿಗಳ ಮೇಲೆ ಬಿಳಿಯ ಬಣ್ಣದ ಹತ್ತಿಯಂತಹ ಬೂಸು ಶಿಲೀಂಧ್ರ ಬೆಳೆದಿರುವುದು ಸ್ಪಷ್ಟವಾಗಿ ಕಣ್ಣಿಗೆ ಕಾಣುತ್ತದೆ. ಮಿತಿಮೀರಿದಾಗ ಈ ಹಾನಿಕಾರಕ ಶಿಲೀಂಧ್ರವು ಕಾಯಿಗಳ ಮೂಲಕ ನೇರವಾಗಿ ಮರದ ಸುಳಿಗೆ ಹರಡಿ ಸುಳಿಕೊಳೆ ರೋಗ ಉಂಟಾಗುತ್ತದೆ. ಇದರಿಂದ ಕೇವಲ ಆ ವರ್ಷದ ಫಸಲು ಮಾತ್ರವಲ್ಲ, ಇಡೀ ಮರವೇ ಒಣಗಿ ಸಾಯುವ ಅತ್ಯಂತ ಗಂಭೀರ ಅಪಾಯವಿರುತ್ತದೆ. ನಿಯಂತ್ರಣ ಕೃಷಿ ಕ್ರಮಗಳು. ಕೇವಲ ಔಷಧಿ ಸಿಂಪರಣೆಯಲ್ಲದೆ ಕಟ್ಟುನಿಟ್ಟಾದ ಕೃಷಿ ಕ್ರಮಗಳ ಮೂಲಕವೂ ರೋಗವನ್ನು ಹತೋಟಿಯಲ್ಲಿಡಬಹುದು. ತೋಟದಲ್ಲಿ ಮಳೆ ನೀರು ನಿಲ್ಲದಂತೆ ಸೂಕ್ತ ಬಸಿಗಾಲುವೆ ನಿರ್ಮಿಸುವುದು ಅತ್ಯಂತ ಅವಶ್ಯಕ. ಅವುಗಳ ನಿರ್ವಹಣೆ ಸಹ ಅಷ್ಟೇ ಮುಖ್ಯ. ತೋಟದಲ್ಲಿ ಗಾಳಿ ಮತ್ತು ಬೆಳಕು ಸರಾಗವಾಗಿ ಆಡುವಂತೆ ಹೆಚ್ಚುವರಿ ನೆರಳು ನೀಡುವ ಸುತ್ತಲಿನ ಮರದ ರೆಂಬೆಗಳನ್ನು ಕತ್ತರಿಸಬೇಕು. ಹಾಗೆಯೇ ಉದುರಿದ ಕೊಳೆತ ಕಾಯಿಗಳು ಮತ್ತು ಒಣಗಿದ ಸಿಂಗಾರಗಳನ್ನು ಆರಿಸಿ ತೋಟದಿಂದ ದೂರ ತೆಗೆದುಕೊಂಡು ಹೋಗಿ ಸುಡಬೇಕು ಅಥವಾ ಆಳವಾದ ಗುಂಡಿಯಲ್ಲಿ ಹೂತು ಹಾಕಬೇಕು. ಮನೆಗಳಿಗೆ ಅಡಿಕೆ ಹಾಳೆಯ ಕೊಟ್ಟೆ ಕಟ್ಟುವುದು ರೋಗ ಬಾರದಂತೆ ತಡೆಯುವ ಅತ್ಯುತ್ತಮ ಪರಿಸರ ಸ್ನೇಹಿ ವಿಧಾನವಾಗಿದೆ. ಪೂರ್ವಭಾವಿ ಸಿಂಪರಣೆ ಬಗ್ಗೆ ಮಾಹಿತಿ. ಕೊಳೆ ರೋಗವನ್ನು ಬಾರದಂತೆ ತಡೆಯುವುದು ರೋಗ ಬಂದ ಮೇಲೆ ಹತೋಟಿ ಮಾಡುವುದಕ್ಕಿಂತ ಸುಲಭ. ಮುನ್ನೆಚ್ಚರಿಕಾ ಕ್ರಮವಾಗಿ 1% ಬೋರ್ಡೋ ದ್ರಾವಣದ ಸಿಂಪರಣೆಯೇ ಇಂದಿಗೂ ಅತ್ಯುತ್ತಮ ಹಾಗೂ ನಂಬಿಕೆಗೆ ಅರ್ಹ ವಿಧಾನವಾಗಿದೆ. ಮುಂಗಾರು ಮಳೆ ಆರಂಭವಾಗುವ ಮುನ್ನ ಮೇ ಅಂತ್ಯ ಅಥವಾ ಜೂನ್ ಮೊದಲ ವಾರದಲ್ಲಿ ಅಡಿಕೆ ಗೊನೆಗಳು ಪೂರ್ತಿ ನೆನೆಯುವಂತೆ ಮೊದಲ ಬೋರ್ಡೋ ದ್ರಾವಣವನ್ನು ಸಿಂಪಡಿಸಬೇಕು. ಔಷಧವು ಮಳೆಗೆ ತೊಳೆದು ಹೋಗದಂತೆ ತಡೆಯಲು ಕಡ್ಡಾಯವಾಗಿ ಅಂಟು ದ್ರಾವಣವನ್ನು ಬೆರೆಸಬೇಕು. ತದನಂತರ 40-45 ದಿನಗಳ ಅಂತರದಲ್ಲಿ ಜುಲೈ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ಮಳೆ ಬಿಡುವು ಕೊಟ್ಟಾಗ 2ನೇ ಬಾರಿ ಸಿಂಪರಣೆ ಮಾಡುವುದು ಅನಿವಾರ್ಯ. ರೋಗ ಬಂದ ಮೇಲೆ ಶಿಫಾರಸು ಮಾಡಿದ ಔಷಧಗಳು ಒಮ್ಮೆ ತೋಟದಲ್ಲಿ ಕೊಳೆ ರೋಗ ಕಾಣಿಸಿಕೊಂಡರೆ ಅಥವಾ ನಿರಂತರ ಮಳೆಯಿಂದಾಗಿ ಬೋರ್ಡೋ ಸಿಂಪಡಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳ ಮೊರೆ ಹೋಗಬೇಕಾಗುತ್ತದೆ. CPCRIನಂತಹ ಸಂಸ್ಥೆಗಳು ಇಂತಹ ಸಂದರ್ಭಗಳಿಗೆ ಕೆಲವು ನಿರ್ದಿಷ್ಟ ರಾಸಾಯನಿಕಗಳನ್ನು ಶಿಫಾರಸು ಮಾಡಿವೆ. ಮ್ಯಾಂಡಿಪ್ರೊಪಾಮಿಡ್ 23.4% SC 1 ಲೀಟರ್ ನೀರಿಗೆ 1 ಮಿಲಿಲೀಟರ್, ಮೆಟಾಲಾಕ್ಸಿಕಲ್ 8 ಮತ್ತು ಮ್ಯಾಂಕೋಜಬ್ 64% WP 1 ಲೀಟರ್ ನೀರಿಗೆ 2 ಗ್ರಾಂ ಮತ್ತು ಪೊಟ್ಯಾಸಿಯಂ ಫಾಸ್ಫೋನೇಟ್ ನಂತಹ ಔಷಧಗಳು ರೋಗವನ್ನು ತಡೆಯಲು ಬಹಳ ಪರಿಣಾಮಕಾರಿಯಾಗಿದೆ. ಈ ರಾಸಾಯನಿಕಗಳನ್ನು ಸಿಂಪಡಿಸುವಾಗಲೂ ಕಡ್ಡಾಯವಾಗಿ ಅಂಟು ದ್ರಾವಣವನ್ನು ಬಳಸಲೇಬೇಕು. ರೋಗ ತೀವ್ರವಾಗಿದ್ದಾಗ ಪೊಟ್ಯಾಸಿಯಂ ಫಾಸ್ಫೋನೇಟ್ ಅನ್ನು ಬೇರಿನ ಮೂಲಕ ಉಣಿಸುವ ರೂಟ್ ಫೀಡಿಂಗ್ ಕ್ರಮವನ್ನು ಅನುಸರಿಸಬಹುದು. ಇದು ಸೀತಾರಾಮ ಹೆಗಡೆಯವರ ಫೇಸ್ಬುಕ್ ಪೇಜಿನಿಂದ ಪಡೆದದ್ದು ಸಂಗ್ರಹ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ
ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.